ಮಳೆ ಜೋರಾಗಿ ಸುರಿತಿತ್ತು. ಗುಡುಗು ಮಿಂಚಿಂದ ಚಿತ್ರವೇಣಿ ಊರಿನ ಸಮುದ್ರ ಭಯಾನಕವಾಗಿ ಕಾಣ್ತಿತ್ತು. ಒಂದು 40ರ ಆಸುಪಾಸಿನ ವ್ಯಕ್ತಿ ಅಲೆಗಳ ಮುಂದೆ ನಿಂತ್ಕೊಂಡು ಕೈಲಿದ್ದ ಮೊಬೈಲ್ನೇ ನೋಡ್ತಾ ಅದಕ್ಕೆ ಬೈತಿದ್ರು. ಎಲ್ಲ ನಿನ್ನಿಂದಾನೇ ಆಗಿದ್ದು, ನನಗ್ ನೀನ್ ಬೇಡ ಅಂತ ಜೋರಾಗಿ ಕಿರ್ಚಿದ್ರು. ಅದಕ್ಕ ಮೊಬೈಲ್, ಒಂದ್ಸಲ ಗೇಮ್ ಶುರು ಮಾಡಿದ್ರೆ ಎಂಡ್ ಮಾಡೋ ಹಾಗಿಲ್ಲ, ಅದೇ ರೂಲ್ಸ್, ಎಂಡ್ ಮಾಡಿದ್ರೆ ನೀನ್ ಜೀವಂತ ಇರಲ್ಲ ಅಂತ ಜೋರಾಗಿ ನಗ್ತಾ ಹೇಳ್ತು. ನೀನ್ ಹೇಳದ್ನೆಲ್ಲ ನಾನ್ ಕೇಳಲ್ಲ. ನೀನ್ ಜಸ್ಟ್ ಒಂದ್ ಮೊಬೈಲ್ ದೇವ್ರಲ್ಲ, ಪ್ರಾಣ ಹಿಂಡೋರ್ ರಾಕ್ಷಸ. ನನಗ್ ನಿನ್ನಿಂದ ಬಿಡುಗಡೆ ಬೇಕು ಅಂತ ಅಳ್ತಾ ಹೇಳಿದ್ರು. ಅಷ್ಟೊತ್ತಿಗೆ ಅದರಲ್ಲಿ ಹೆಸರು ಮಣಿರತ್ನ, ವಯಸ್ಸು 45, ಸ್ಪರ್ಧಿ ಸಂಖ್ಯೆ 137, ಆಟ ಮುಂದುವರಿಸಲು ವಿಫಲರಾಗಿ ಸೈತಾನ್ನಿಗೆ ಶರಣಾಗಿದ್ದಾರೆ ಅಂತ ಬಂತು. ಅದನ್ನ ನೋಡಿ ಅವರು ಜೋರಾಗಿ ಸಾಕ್ ನಿಲ್ಸು ಅಂತ ಕೂಗ್ತಾ ಮೊಬೈಲ್ ನ ಸಮುದ್ರಕ್ಕೆ ಬಿಸಾಕಕ್ ಹೋದ್ರು. ಅವರ ಕೈ ಗಾಳಿಲೆ ನಿಂತು ಹೋಯ್ತು. ಸಿಡಿಲು ಬಡದವ್ರ ತರಹ ಕಲ್ಲಾಗಿ ನಿಂತು ಬಿಟ್ರು. ಸುಮಾರು ಬಾವಲಿಗಳು ಎಲ್ಲಿಂದಾನೋ ಹಾರ್ಕೊಂಡು ಬಂದು ಅವ್ರನ್ನ ಮುತ್ತು ಹಾಕಿದ್ರು. ಅವೆಲ್ಲ ಹಾರ್ ಹೋಗುವಾಗ ಆ ವ್ಯಕ್ತಿ ಅಲ್ಲಿ ಇರ್ಲೇ ಇಲ್ಲ. ಮೊಬೈಲ್ ಮಾತ್ರ ಕೆಳಗ್ ಬಿದ್ದಿತ್ತು. ಅವ್ರ ಕಣ್ಮರಿ ಆಗಿದ್ದನ್ನ ನೋಡಕ್ಕಲ್ಲಿ ಯಾರೂ ಇರ್ಲಿಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಬೀಚಲ್ಲಿ ಆಟ ಆಡ್ತಿದ್ದ ಸಣ್ಣ ಹುಡುಗನ್ಗೆ ಆ ಮೊಬೈಲ್ ಕಣ್ಣಗ್ ಬಿತ್ತು. ಅವನದನ್ನ ಜೇಬಲ್ ಹಾಕೊಂಡು ಖುಷಿಲ್ ಓಡ್ ಹೋದ. ಇದೆಲ್ಲ ಆಗಿ 9 ವರ್ಷದ ನಂತರ ಆತ್ರೇಯ ಸಂಯುಕ್ತ ಮನೆ ನಂಬರ್ 13 ಮುಂದೆ ಕಣ್ಣು ಮುಚ್ಕೊಂಡು ಅವನ ಪೇರೆಂಟ್ಸ್ ನ ನೆನೆಸ್ಕೊಂಡು ನಿಟ್ಟುಸಿರು ಬಿಟ್ಟ. ಇವತ್ತವನ ಅಪ್ಪ ಅಮ್ಮನ ವೆಡ್ಡಿಂಗ್ ಆನಿವರ್ಸರಿ. ಅವ್ರ ನೆನಪು ಇವನಿಗೆ ತುಂಬಾ ಕಾಡ್ತಿತ್ತು. ಅವರಿಬ್ರು ಒಂದಿನ ಇದ್ದಕ್ಕಿದ್ದಂಗೆ ಕಣ್ಮರೆ ಆಗೋದ್ರು. ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟು 3 ವರ್ಷ ಕಳೆದಿತ್ತು. ಅವತ್ತಿಂದ ಇವತ್ತಿನ ತನಕ ಅಪ್ಪ ಅಮ್ಮನ ಬಗ್ಗೆ ಆತ್ರೇಯನಿಗೆ ಯಾವ ಸುಳಿವು ಸಿಕ್ಕಿರ್ಲಿಲ್ಲ. ಆತ್ರೇಯನ ಅಪ್ಪನಿಗೆ ಪರಿಚಯ ಇರೋ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಖುದ್ದಾಗಿ ಇಂಟ್ರೆಸ್ಟ್ ತಗೊಂಡು ಎಲ್ಲಾ ಕಡೆ ಹುಡುಕಿದ್ರು. ಆದ್ರೆ ಯಾವ ಪ್ರಯೋಜನನೂ ಆಗ್ಲಿಲ್ಲ. ಮಿಸ್ಸಿಂಗ್ ಕೇಸ್ ಕೂಡ ಅಲ್ಲಿಗೆ ಕ್ಲೋಸ್ ಆಗಿತ್ತು. ಅಪ್ಪ ಅಮ್ಮ ಮಿಸ್ ಆದ್ಮೇಲಿಂದ ಆತ್ರೇಯ ತುಂಬಾ ಬದಲಾಗಿದ್ದ. ಏನೇ ಆದ್ರೂ ಗೆಲುವಾಗಿರ್ತಿದ್ದವನು ಈಗ ಯಾವಾಗ್ಲೂ ಸೀರಿಯಸ್ ಆಗಿರ್ತಿದ್ದ. ಯಾವ ಸಿಚುವೇಶನ್ ಅಲ್ಲೂ ಧೈರ್ಯ ಕಳ್ಕೊಳ್ತಿರ್ಲಿಲ್ಲ. ಬಂದಿದ್ದನ್ನ ಫೇಸ್ ಮಾಡ್ತಿದ್ದ. ತುಂಬಾ ಇಂಡಿಪೆಂಡೆಂಟ್ ಆಗಿದ್ದ. ಪರಿಸ್ಥಿತಿ ಅವನನ್ನ ಇನ್ನೂ ಗಟ್ಟಿ ಮಾಡಿತ್ತು. ತರಲೆ ಮಾಡ್ಕೊಂಡು ಓಡಾಡ್ತಿದ್ದವನು ಈಗ ಗಡ್ಡ ಮೀಸೆ ಬಿಡ್ಕೊಂಡು 25 ವರ್ಷಕ್ಕೆ ಒಳ್ಳೆ ದೇವದಾಸ್ ತರ ಕಾಣ್ತಿದ್ದ. ಹೇ ಆತ್ರೇಯ, ನೀನೇನೋ ಸಂಯುಕ್ತ ಮುಂದೆ